ರೊಟ್ಟಿ ಮಸ್ತ್ ಉಬ್ಲತ್ತವ. ಹ್ಞೂ ರೊಟ್ಟಿ ಚಂದೆ ಮಾಡ್ತೀರಿ ಅಮ್ಮ. ನಾ ಯಾವಾಗ ಭೀ ನಮ್ಮ ಮಕ್ಕಳು ನನಗೆ ಮಾಡಂತಾರಿನ. ಹ್ಞೂ ರೊಟ್ಟಿ ನೀನೇ ಮಾಡೇಮ್ಮ ನೀನೇ ಮಾಡೇಮ್ಮ ಅಂತಿಕ್ಕಿರ ಸೋಬರ ಆಕಿಗಾರ ಸರಿಯಾಗಿ ರೊಟ್ಟಿ ಭೀ ಬರಲ್ಲ. ಅದಕ್ಕೋಸಲೇ ನಾನೇ ರೊಟ್ಟಿ ಗಿಡಿಡ್ತೆ ಬ್ಯಾಳೆ ಗಿಡಿಡ್ತೆ. ಜರ ಅವ್ರು ಸಣ್ಣ ಚುಟ್ಕನೆ ಕೆಲಸ ಭೀ ಸರಿಯಾಗಿ ಹಚ್ಚಿಲ್ರಿ ನಾವು ಅವ್ರಿಗೆ. ಏನು ಮಾಡಲಿ ಈಗಿಲ್ಲ ಹೋದ್ರೆ ಕಾಂತಾರ ಬಂದದ ಒಟ್ಟು ಬ್ಯಾಳೆ ಮಾಡಿದ್ರೆ ಭೀ ಮತ್ತು ನಮಗೆ ನಮಗೆ ಉಪ್ಪು ಖಾರ ಹಾಕರಂಬಪ್ಪಲೆ ಇಲ್ಲ. ಇನ್ನೊಂದು ಥೋಡಿ ಸಪ್ಪಗಾಗ್ಯದ ಅಂತಾರಲ್ಲ. ಆಹಾ ನಾವು ಒಮ್ಮೆಗೆ ಎಲ್ಲ ಹಾಕಿದ್ರೆ ಭೀ ನಾವು ಒಮ್ಮೆಗೆ ಅಲ್ಲಿ ಸರಿಗೆ ಇರ್ಬೇಕ್ರಿ ಅಲ್ಲಿ. ಹಿಂಗದ ಹೆಂಗೆ ಮಾಡ್ತಿರೋ ಏನೋ ನೋಡ್ರಿ. ಅದ ಕಡೆನವ್ರಿ ದೊನೆಯದು ಭಾರಿ ಕೊಂಡರಿದ್ದೀರಿ ನೀವು ಬಿಜಾಪುರದವ್ರು ರಾಯಚೂರ್ದವ್ರು. ಖರೆ ಬಿದರ್ ಅಡಿಗೆ ರುಚಿನೇ ಇರ್ತದ್ರಿ. ಹೌದಲ್ಲ? ಬಿದರ್ ಅಡಿಗೆ ರುಚಿ ಅದ ರೀ. ಬಿದರ್ ನೀರೇ ಬೇರೆ ಅವ ಯಾನು ಮಾಡಿದ್ರು ಭೀ ಧಮ್ ಆಗಿಸ್ತದ ಅತ್ತ ಕಡೆ ದೇಶಕ್ಕೆ. ಹೆಣ್ಮಕ್ಳಿಗಾಲಿ ಗಂಡಸು ಮಕ್ಕಳಲ್ಲಿ ಧಮ್ ಆಯ್ತಾರ. ಖರೆ ಎತ್ತಿನಪ್ಲೆ ಬರಲ್ಲ. ಅವಾಗಿಂದ ಅವಾಗೆ ಹಿಟ್ಟು ನಾದ್ಕೋತೀರಿ? ಅವಾಗಿನ ಅವಾಗೆ ನಾತೆ ನೋಡ್ರಿ. ಕೈ ಹಿಡ್ಕೊಂಡಿ ಕೈ ಇಲ್ಲೇ ನೋಡ್ರಿ. ಜಲಡಿ ಪಿಲಡಿ ಎಲ್ಲ ಅಲ್ಲಿ ನಯ್ಯತೋ ನಾದ್ ಭೀ ಇಟ್ಕೊಂಬಂದ. ಗ್ಯಾಸಿನ ಮೇಲೆ ನಮ್ಮ ಊಟ ನೋಡ್ರಿ. ಒಲೆ ಮೇಲೆ ಚಂದ ಆಯ್ತವಲ್ಲ? ಒಲೆ ಮೇಲೆ ನೋಡ್ರಿ ನಮ್ಮ ರೊಟ್ಟಿ ನಾವು ನೋಡ್ದೆ ಹಳ್ಳಿಯರಿದ್ದೇವೆ. ಖರೆ ಹ್ಯಾಂಗೆ ಮಾಡ್ತಾರ ಅಂತಾರೆ. ನಮಗರ ಒಟ್ಟು ಇದ್ರ ಮೇಲೆ ಚಂದೇ ಕಾಣಿಸಲ್ ಭೀ ನನಗೆ ಬರಲು ಭೀ ಅದ್ರ ಮೇಲೆ. ಏನಂತೀರಿ ಅಲ್ಲತ್ತೀರಿ ಒಣ ಶಗತ್ತೆಲ್ಲ ಸುಟ್ಟು ಹಾಕ್ಲತ್ತದ ಗ್ಯಾಸ್ ಫೀಸ್ ಎಲ್ಲ. ಏನಕ್ಕೆ ನಿಮಗೆಲ್ಲ ಒಣ ಗ್ಯಾಸಿನ ಮೇಲೆ ರೊಟ್ಟಿ ಉಂಡ್ರೆ ಮೈದಾ ತಾಕತ್ತಿಲ್ಲ ಅಲ್ಲತ್ತೀರಿ? ತಾಕತ್ತೆ ಗ್ಯಾಸಿನ ಮೇಲಿಂದ ಭೀ ಇಲ್ಲ. ಈಗಿನ ಅಡುಗೆಗೆ ಭೀ ಎಂಥದ್ದು ಆಗ ಏನು ಮಾಡ್ತಿದ್ರು ನೋಡ್ರಿ. ಅವ್ವರಾಗಲಿ ನಾವಾಗಲಿ. ಈಗ ಇವು ಇಡ್ಲಿ ಅಂತೀವಿ. ಆ ಕಡುಬು ಮಾಡಿ ತೊಗರಿ ಬೇಳೆಗ ಸಪ್ಪನ ಬೇಳೆಗೆ ಉಣ್ತಿದ್ರ. ಈಗಿಲ್ಲ ಹೋದ್ರೆ ಇವು ಇಡ್ಲಿ ಅಂತೀರಿ, ದೋಸೆ ಅಂತೀರಿ. ಆಗ ಎಡ್ಡು ಮಗಳು ಸುಟ್ಟು ಉಣ್ತಿದ್ರು. ಈಗ ಏನು ಹಾಕ್ತಾರೋ ಏನು ಸುದ್ದಿನೋ. ನಾವು ಭೀ ದಂಧೆಗೆ ಹೋಗ್ತೇವ್ರಿ ಇದಕ್ಕೆ ಫಂಕ್ಷನ್ ಅಡಿಗೆ ಯಾವಾಗಾರ ದುನೇದು ನಮ್ಮನ್ನ ಹಾಕಿ ತಿಲ್ಲಕ್ಕೆ ಹಚ್ಲತ್ತಾರ. ಒಳಗೆಲ್ಲ ಸುಟ್ಟಕ್ಕೆ ಹಾಕಾಗ್ಲತ್ತ.